ನಿನಗೆ ಶುಭ ಕಾರ್ಯ, ಮಂಗಳ ಕಾರ್ಯ, ನಿಶ್ಚಿತಾರ್ಥ, ಮದುವೆ ಅನ್ನೋದ್ರ ಬಗ್ಗೆ ಅರ್ಥನಾದ್ರೂ ಗೊತ್ತಾ? ಪಾಪ ಮಾಡಿ ಬಂದಿದ್ಯಲ್ಲ. ಯಾರಾದ್ರೂ ಸತ್ರೆ ಸೂತ್ಕ ಕಳೀಲಿ ಅಂತ ಸ್ನಾನ ಮಾಡಿ ಮನೆ ಒಳಗಡೆ ಬರ್ತಾರೆ. ಅಂಥದ್ರಲ್ಲಿ ನೀನು ಕೊಲೆ ಮಾಡಿ ಬಂದು ಅದೇ ಕೈಯಲ್ಲಿ ಉಂಗ್ರ ಬದಲಾಯಿಸಿದ್ಯಲ್ಲ. ಇಂಥ ಸಂಬಂಧಗಳೆಲ್ಲ ಜಾಸ್ತಿ ದಿನ ಉಳಿಯಲ್ಲ. ಬೇಡ, ಸಂಬಂಧ ಉಳಿಯೋದೇ ಬೇಡ. ಈಗ ಸಂಬಂಧ ಉಳಿಲಿ ಅಂತ ಯಾರು ತಲೆ ಕೆಡ್ಸ್ಕೊತಾ ಇರೋದು? ನಿನಗೆ ಸಂಸ್ಕೃತಿ ಸಂಪ್ರದಾಯದ ಬೆಲೆ ಗೊತ್ತಿಲ್ಲ. ಅವಿವೇಕಿ ನೀನು. ಯು ಆರ್ ಅ ಫೂಲ್. ನನಗೆ ಗೊತ್ತು ನಾನು ಲಿಮಿಟ್ ಕ್ರಾಸ್ ಮಾಡಿ ಮಾತಾಡ್ತಾ ಇದ್ದೀನಿ ಅಂತ. ಆದರೆ ಇದನ್ನು ಹೇಳಬೇಕಾಗಿರೋದು ನನ್ನ ಕರ್ತವ್ಯ. ನನಗೆ ಬುದ್ಧಿ ಹೇಳೋದು ಯಾರು ಕರ್ತವ್ಯನ ಆಗಬಾರ್ದು ಪ್ರಮೋದಿನಿ. ನನ್ನ ಕರ್ತವ್ಯನ ನಾನು ನಿಯತ್ತಿಂದ ಪಾಲಿಸ್ತೀನಿ. ಅದ್ರ ಪ್ರತಿಫಲ ಬಯಸಲ್ಲ. ಹಾಗೆ ಇನ್ನೊಂದು ಕರ್ತವ್ಯ ಇದೆ, ಹೇಳ್ತೀನಿ, ಕೇಳ್ತೀಯಾ? ಏನು? 10 ವರ್ಷದ ಹಿಂದೆ ಮಧುವನ್ನು ತಿನ್ಕೊಂಡು ಹೇಗೋ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೆ. ಆದರೆ ನೀನು ಇವಾಗ ಕೊಂದಿರೋದು ಡಿಪಾರ್ಟ್ಮೆಂಟ್ ಅವ್ರನ್ನ. ಅವ್ರು ಸುಮ್ಮನೆ ಇರಲ್ಲ, ಹೈಯರ್ ಆಫೀಸರ್ಸ್ನ ನೇಮಕ ಮಾಡ್ತಾರೆ. ಮಾಡಲಿ. ಸುಲಭ ಅನ್ಕೋಬೇಡ ವಿಕ್ರಮ್. ಆ ಇನ್ಸ್ಪೆಕ್ಟರ್ ಹೇಗೆ ಸತ್ರು ಅಂತ ಹುಡ್ಕ ಕೊಟ್ರೆ ಮಧುವಂತಿ ಕೇಸ್ ಆಚೆ ಬರುತ್ತೆ. ಏನಿದೆ ಪ್ರೂಫು? ಕುಮಾರ್ನ ಕೊಲೆ ಮಾಡಿ ಕಾನೂನು ಕಣ್ಣಿಗೆ ಬಟ್ಟೆ ಕಟ್ಟಿದ್ದೀನಿ. ಈಗ ಮೇಘ್ನಿನ ಮದುವೆ ಆಗಿ ಅವಳು ಬಾಯಿ ಮುಚ್ಚಿಸ್ತೀನಿ. ಏನಿದೆ ಪ್ರೂಫು? ನಾನೇ ಕೊಲೆಗಾರ ಅನ್ನೋದಕ್ಕೆ. ಈಗ ಧೈರ್ಯವಾಗಿ ಹೇಳ್ಕೊತೀನಿ, ನಾನೇ ವಿಕ್ಟರ್ ಅಂತ. ಈಗ ಯಾರು ಬರ್ತಾರೆ ಅಂತ ನಾನು ನೋಡ್ತೀನಿ, ಈ ಸಿಮ್ಮನ್ನು ಹಿಡಿಯೋದಕ್ಕೆ. ಚೆಕ್. ಏನೋ ಯಾವಾಗಲೂ ಗೇಮಲ್ಲಿ ನೀನೇ ಗೆಲ್ತೀಯ? ಜಯ ಅನ್ನೋದು ನನ್ನ ಹೆಸರಲ್ಲೇ ಇದೆ. ವಿಜಯ್ 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 ವಿಜಯ್. ಸಾಹೇಬ್ರು ಕರಿತಾ ಇದ್ದಾರೆ. ಸರ್. ಹಾಯ್ ವಿಜಯ್. ಇತ್ತೀಚೆಗೆ ಕುಮಾರ್ ಅನ್ನೋ ಒಬ್ಬ ಇನ್ಸ್ಪೆಕ್ಟರ್ ಕೊಲೆ ಆಗಿದೆ. ಡಿಪಾರ್ಟ್ಮೆಂಟಲ್ಲಿ ಇರೋರೊಬ್ರು ಕೊಲೆ ಆಗಿದೆ ಅಂತಂದ್ರೆ ಇಟ್ಸ್ ಎ ಶೇಮ್ ಆನ್ ಅವರ್ ಪಾರ್ಟ್. ಜನರು ನಮ್ಮ ಡಿಪಾರ್ಟ್ಮೆಂಟ್ ಮೇಲಿನ ನಂಬಿಕೆ ಕಳ್ಕೊಳ್ಳೋಕೆ ಮುಂಚೆ ವಿ ಶುಡ್ ಸಾಲ್ವ್ ದಿಸ್ ಕೇಸ್. ಯು ಶುಡ್ ಫೈಂಡ್ ಔಟ್ ದ ಕಲ್ಪ್ರಿಟ್. ಸರ್. ಒಂದು ವಾರದ ರಜೆ ಕೇಳಿದ್ರಿ ನೀವು? ಎಸ್ ಸರ್. ಪ್ರಮೋದಿನಿ, ನಿನ್ನಿಂದ ಒಂದು ಹೆಲ್ಪ್ ಆಗಬೇಕು. ಆರ್ಡರ್ ಮಾಡು ವಿಕ್ರಮ್. ಡಿಪಾರ್ಟ್ಮೆಂಟಲ್ಲಿ ಆಗ್ತಿರೋ ಪ್ರೋಗ್ರೆಸ್ ಬಗ್ಗೆ ನಂಗೆ ಗೊತ್ತಾಗಬೇಕು. ಯಾವ ಪ್ರೋಗ್ರೆಸ್ ಬಗ್ಗೆ? ಇನ್ಸ್ಪೆಕ್ಟರ್ ಕುಮಾರ್ ಡೆತ್ ಮತ್ತೆ ಮಧುವಂತಿ ಕೇಸ್ ಬಗ್ಗೆ. ಏಕೆ ಭಯ ಶುರು ಆಯ್ತಾ? ಭಯ ಅಲ್ಲ, ಮುಂದೆಚ್ಚರಿಕೆ. ಇನ್ಮೇಲೆ ಯಾವ ವಿಷಯದಲ್ಲಿ ಎಡಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಇನ್ಸ್ಪೆಕ್ಟರ್ ಕುಮಾರ್ ಕೊಲೆ ಕೇಸ್ ಬಗ್ಗೆ ಡಿಪಾರ್ಟ್ಮೆಂಟ್ ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಮೇಘ್ನ ಜೊತೆ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಏನು? ಮೇಘನ ಜೊತೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತೀಯಾ? ಎಕ್ಸಾಕ್ಟ್ಲಿ. ಡೋಂಟ್ ಬಿ ಅ ಫೂಲ್ ವಿಕ್ರಮ್. ಇಮೇಜ್ ಎಲ್ಲ ಹಾಳಾಗೋಗುತ್ತೆ. ಜನರ ದೃಷ್ಟಿಲಿ ಕೆಟ್ಟವನಾಗ್ಬಿಡ್ತೀಯಾ ನೀನು. ದಡ್ಡಂತರ ಯೋಚನೆ ಮಾಡಬೇಡ. ಐ ಕಾಂಟ್ ಮ್ಯಾರಿ ದಟ್ ಇಡಿಯಟ್. ಒಳ್ಳೆ ಸಗಣಿ ಎತ್ತೋಳ್ತಾರ ಇದ್ದಾಳೆ. ಆ ಎಸ್ ಐ ಕುಮಾರಿಂದ ತಪ್ಪಿಸ್ಕೊಳಕ್ಕೆ ನಾನು ಈ ಮದುವೆ ಪ್ಲಾನ್ ಮಾಡಿದೆ. ಆದ್ರೆ ಈಗ ಆ ಕುಮಾರ ಇಲ್ವಲ್ಲ. ಏನಾಗಿದೆ ಮೇಘನಂಗೆ? ಚೆನ್ನಾಗೇ ಇದ್ದಾಳಲ್ಲ. ಮಧುರಾನು ಚೆನ್ನಾಗಿದ್ದಾಳೆ. ಮೋಹಕ್ ಬಿದ್ದಿದ್ಯಾ ನೀನು. ಯು ಆರ್ ಗೋಯಿಂಗ್ ಇನ್ ಸೇನ್. ಮದುವೆ ಮುರಿಯೋದ್ರ ಬಗ್ಗೆ ಯೋಚನೆ ಮಾಡಬೇಡ ವಿಕ್ರಮ್. ಡಿಪಾರ್ಟ್ಮೆಂಟಲ್ಲಿ ಏನಾಗ್ತಿದೆ ಅಂತ ನಾನು ವಿಚಾರಿಸ್ತೀನಿ. ಅಕ್ಕ ತಂಗಿ ಇಬ್ಬರನ್ನು ಮದುವೆ ಆಗ್ಬಿಡ್ಲಾ?
I can't forget Madhura's smile. ಅಯ್ಯೋ ಆ ಭಯ್ಯ ಇಲ್ಲಿಗೂ ಬಂದ್ಬಿಟ್ಟಿದ್ದಾನೆ. ನಾನು ಯಾರು ಅಂತಾನು ಗೊತ್ತಾಗಿರ್ಬೇಕು. ಅದಕ್ಕೆ ಅಪ್ಪನ ಹತ್ರ ಎಲ್ಲ ಹೇಳಿ ಜಗಳ ಮಾಡೋಕೆ ಬಂದಿದ್ದಾನೆ ಅನ್ಸುತ್ತೆ. ನಾನು ಏನು ಮಾಡಲಿ ಇವಾಗ? ಅಯ್ಯೋ ನರಸಿಂಹ, ಯಾರು ಇದ್ದೀರಾ ಅಲ್ಲಿ ಒಳಗೆ? ಅಂಕಲ್, ಬಾಗಿ ಬರ್ತೇನೋ. ಅಯ್ಯೋ ಬಾಗಿ ಬಿಡಯ್ಯ, ಬಾಯಿ ಮೊದಲು. ಇಲ್ಲಿಗೆ ಯಾಕಯ್ಯ ಬಂದೆ? ನಾನು ರೋಡಲ್ಲಿ ಗುದ್ದೆ ಅಂತ ಇಲ್ಲಿಗೂ ಜಗಳ ಮಾಡಕ್ ಬಂದ್ಬಿಟ್ಯಾ? ಹೇ, ನಾನು ಇಲ್ಲಿಗೆ ಬಂದ್ರೆ ನಿನಗೇನು ತೊಂದರೆ? ನೋಡು, ನನ್ಗೆಲ್ಲ ಗೊತ್ತು. ನಮ್ಮ ಅಪ್ಪಂಗೆ ಎಲ್ಲ ವಿಷಯನೂ ಹೇಳಿ ಇಲ್ಲಿ ದೊಡ್ಡ ರಂಪ ರಾಮಾಯಣ ಮಾಡ್ಬೇಕು ಅಂತ ಬಂದಿದೆ ತಾನೆ? ಓ, ಇದು ನಿಮ್ಮನೇನಾ? ನೋಡಿ, ಆಗಿದ್ದೆಲ್ಲ ಆಗೋಯ್ತು. ಇಲ್ಲಿ ರಂಪ ಎಲ್ಲ ಮಾಡಕ್ ಹೋಗ್ಬಿಡಿ. ನಮ್ಮ ಅಪ್ಪಂಗೇನಾದ್ರೂ ವಿಷಯ ಗೊತ್ತಾದ್ರೆ ನನ್ನ ಜನ್ಮ ಜಾಲಾಡ್ಸ್ಬಿಡ್ತಾರ ಅಷ್ಟೇ. ಓ ಹಂಗ, ಮಾಡ್ತೀನಿ. ಇವಾಗೇನು ನನ್ನ ತಪ್ಪು ತಾನೆ? ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಸಾರಿನಪ್ಪ, ಪ್ಲೀಸ್ ದಯವಿಟ್ಟು ನಿಂದ ಹೊರಡಿ. ಹಲೋ, ಸಾರಿ ಕೇಳ್ಬಿಟ್ರೆ ಆಗೋಯ್ತಾ? ಬಟ್ಟೆ ಯಾರು ಕೊಡ್ತಾರೆ? ಯಾರು ನೀವು? ಗೊತ್ತಾಗ್ಲಿಲ್ಲ. ಯಾರೇ ಇವರು? ಒಳಗೆ ಬರ್ಬೋದಾ ಅಂಕಲ್? ಬನ್ನಿ ಬನ್ನಿ. ಬನ್ನಿ, ಈಗ ಒಳಗಿದೆ. ನೀವು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಹೇಳ್ತೀನಿ ಅಂಕಲ್, ನಾನೇ ಹೇಳ್ತೀನಿ. ಅಪ್ಪ, ಇವ್ರು ಯಾರು ಅಂತ ನಾನು ನಿಂಗೆ ಹೇಳ್ತೀನಿ. ಇವ್ರು ಯಾರು ಗೊತ್ತಾ? ಅದು ಯಾರೇ? ಅದೇ ಅಪ್ಪ, ನನ್ನ ಕ್ಲೋಸ್ ಫ್ರೆಂಡು, ನನ್ನ ಕ್ಲಾಸ್ಮೇಟೆ. ನಾನು 2 ವರ್ಷ ಪಾಸ್ ಆದೆ, ಇವ್ರು 1 ವರ್ಷ ಫೇಲ್ ಆಗಿ ಅಲ್ಲೇ ಉಳಿದ್ಬಿಟ್ರು. ನಂಗೆ ತುಂಬ ಬೇಕಾದವರಪ್ಪ. ನನ್ನ ಮಗಳು ತುಂಬಾ ಚೆನ್ನಾಗಿ ಓದ್ತಾಳೆ. ಇವಳ ತಾನೇ ಹೇಳಿಸ್ಕೋಬೇಕಾಗಿತ್ತು. ಇವಳು ಚೆನ್ನಾಗಿ ಹೇಳ್ಕೊಡ್ತಾಳೆ. ನಾನು ಇವಳಪ್ಪ, ನಾರಾಯಣಪಟ್ಟಣದ ಪೋಸ್ಟ್ ಮ್ಯಾನು ನರಸಿಂಹಮೂರ್ತಿ ಅಂತ. ಮಾತಾಡ್ತಾ ಇರು. ಒಂದು ನಿಮಿಷ ಬಂದೆ. ಅಪ್ಪ ಗುರುವೆ, ನಿನ್ ಕೈ ಮುಗಿತೀನಿ. ಪ್ಲೀಸ್ ಇಲ್ಲಿಂದ ಹೊರಟ್ಬಿಡು. ನಿನ್ ತಮ್ಮಯ್ಯ, ನನ್ನ ತಪ್ಪೇನು ಅಂತ ನನಗೆ ಗೊತ್ತಾಯ್ತು. ಪ್ಲೀಸ್ ಹೊರಟ್ಬಿಡು. ಮೂರ್ತಿ ಅಂಕಲ್, ಆ ಕುಮಾರ್ ಮರ್ಡರ್ ಕೇಸ್ನ ಯಾರು ಹ್ಯಾಂಡಲ್ ಮಾಡ್ತಿರೋದಂತ ಎನ್ಕ್ವೈರಿ ಮಾಡ್ದ? ಯಾರು ಡೀಟೇಲ್ಸ್ ಬಿಟ್ಕೊಡ್ತಾ ಇಲ್ಲ, ಆದರೆ ಇನ್ವೆಸ್ಟಿಗೇಷನ್ ಶುರು ಮಾಡಿಬಿಟ್ಟಿದ್ದಾರೆ. ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡು ಬಾ ಅಂದ್ರೆ ಅರ್ಧಂಬರ್ಧ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ಯಲ್ಲ? ತುಂಬ ಕಾನ್ಫಿಡೆನ್ಷಿಯಲ್ ಆಗಿಟ್ಟಿದ್ದಾರೆ. ತುಂಬ ಕೆತ್ಕಕ್ಕೆ ಹೋದ್ರೆ ಅನುಮಾನ ಬರುತ್ತೆ ಅಂತ ನಾನೇ ಸುಮ್ಮನಾದೆ. ಆದರೆ ನೀನು ಯಾವುದೂ ಸಾಕ್ಷಿ ಬಿಟ್ಟಿಲ್ಲ ಅಲ್ವಾ? ಏನೂ ಆಗಲ್ಲ. ಇನ್ವೆಸ್ಟಿಗೇಷನ್ ಮಾಡ್ತಾರಷ್ಟೇ, ಯಾವ ಸಾಕ್ಷಿನೂ ಸಿಗಲ್ಲ.